ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸಖತ್ತಾಗಿರೋ ಗೌಡ್ರು ಮನೆ ಬಿರಿಯಾನಿ ಮಾಡ್ತಾ ಇದ್ದೀವಿ. ಸೊ ನಾನು ಒಬ್ಬಳೇ ಅಲ್ಲ, ನಾನು ನಮ್ಮ ಅತ್ತೆ ಸೇರಿ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀವಿ. ಸೊ ಏನಕ್ಕೆ ಬಿರಿಯಾನಿ ಮಾಡ್ತಾ ಇದ್ದೀವಿ ಅಂತ ಸಮ್ವನ್ ಇಸ್ ಕಮ್ಮಿಂಗ್, ಸರ್ಪ್ರೈಸ್ ಗೆಸ್ಟು. ಸೊ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಏನಕ್ಕೆ ನಾವು ಬಿರಿಯಾನಿ ಮಾಡ್ತಾಯಿದ್ದೀವಿ ಅಂತ. ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ, ಆ್ಯಕ್ಚುಲಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಇವತ್ತು. ಸೊ ಸಡನ್ನಾಗಿ ಬರ್ತಿದ್ದಾರೆ ಅಂದಿದ ತಕ್ಷಣ ನಾವು ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀವಿ ಇಬ್ಬರು ಅತ್ತೆ ಸೊಸೆ ಸೇರಿ. ಸೊ ಬನ್ನಿ ನೋಡೋಣ ಏನೇನೆಲ್ಲ ಹೆಂಗೆ ಬಿರಿಯಾನಿ ಮಾಡೋದು ಅಂತ ನಿಮಗೆ ಒಂದು ಈ ವ್ಲಾಗಲ್ಲಿ ಹೇಳ್ಕೊಡ್ತೀನಿ. ಸೊ ಗೈಸ್, ನಾನು ಆಲ್ರೆಡಿ ಸ್ವಲ್ಪ ಮಸಾಲ ಹಾಕ್ಬಿಟ್ಟಿದ್ದೀನಿ. ನಾನು ಸಡನ್ನಾಗಿ ವ್ಲಾಗ್ ಮಾಡಬೇಕು ನಾನು ಬಿರಿಯಾನಿದು ಅಂದ್ಬಿಟ್ಟು ಸೊ ಆಲ್ರೆಡಿ ಒಂಚೂರು ಮಸಾಲ ಹಾಕ್ಬಿಟ್ಟಿದ್ದೆ. ಏನೇನು ಹಾಕಿದ್ದೀನಿ ಅಂದರೆ ಚಿಕನು, ಇದ್ರ ಬಿರಿಯಾನಿಗೆ ನಾನು ಮಾಡ್ತಿರೋದು ಬಿರಿಯಾನಿ ಮಸಾಲ, ಗರಂ ಮಸಾಲ ಮತ್ತು ಒಂಚೂರು ಮೊಸರು, ಒಂಚೂರು ಉಪ್ಪು ಹಾಕಿ ಒಂಚೂರು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇದನ್ನು ಮ್ಯಾರಿನೇಟ್ ಮಾಡಿ ನಾವೊಂದು 15 to 20 ಮಿನಿಟ್ಸ್ ಇಟ್ಟರೆ ಸ್ವಲ್ಪ ಮಸಾಲ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಚಿಕನ್ಗೆ. ಒಂಚೂರು ರುಬ್ಕೋಬೇಕು, ಮಸಾಲ ರುಬ್ಕೊಳ್ಳೋದು ನಾನು ಹೇಳ್ತೀನಿ ಏನೇನು ರುಬ್ಕೊಂಡಿದ್ದೀನಿ ಅಂತ. ಸೊ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಒಂದು 10 to 15 ಮಿನಿಟ್ಸ್ ಬಿಡೋಣ. ರೈಸ್ ಇವಾಗ ಮ್ಯಾರಿನೇಟ್ ಆಗಿದೆ. ಇದು ನಾನು ಮಸಾಲ ರುಬ್ಕೊಂಡಿರೋದು ಪುದೀನ, ಕೊತ್ತಂಬರಿ, ಜಿಂಜರ್ ಗಾರ್ಲಿಕ್ಕು. ಸೊ ನಾವು ಸಪ್ರೇಟಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಿಲ್ಲ, ನಾನು ಇದಕ್ಕೇ ಮಿಕ್ಸ್ ಮಾಡಿ ರುಬ್ಕೊಂಡಿದ್ದೀವಿ. ಸೊ ನೋಡಿ ಮಸಾಲ ಇದು ಗ್ರೀನ್ ಪೇಸ್ಟ್ ಥರ ಬರುತ್ತೆ. ಸೊ ನೀವು ನೋಡಿರ್ತೀರ ಗೌಡ್ರು ಸ್ಟೈಲ್ ಹೆಂಗೆ ಮ್ಯಾರಿನೇಟ್ ಮಾಡಿದ್ದೀನಿ, ಒಂಚೂರು ಮಸಾಲ ರುಬ್ಕೊಂಡಿದ್ದೀನಿ. ಸೊ ಇದು ಬಂದು ಕಂಪ್ಲೀಟ್ ಗ್ರೀನ್ ಮಸಾಲ. ಏನಕ್ಕೆ ಅಂದರೆ ಅಫ್ಕೋರ್ಸ್ ಗೌಡ್ರು ಸ್ಟೈಲ್ ನೋಡಿರ್ತೀರ, ಎಲ್ಲ ಗ್ರೀನ್ ಕಲರ್ ಇರುತ್ತೆ ಗೌಡ್ರು ಸ್ಟೈಲ್ ಬಿರಿಯಾನಿ. ಸೊ ಅದಕ್ಕೆ ಗೌಡ್ರು ಸ್ಟೈಲ್ ಬಿರಿಯಾನಿನ ಹೆಂಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಮ್ಯಾರಿನೇಷನ್ ಆಗಿದೆ, ಒಂಚೂರು ಮಸಾಲ ರುಬ್ಕೊಂಡಿದ್ದೀವಿ. ನೆಕ್ಸ್ಟು ಏನೇನು ಹಾಕಬೇಕು ಸೊ ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ ಕುಕ್ಕರ್ ಬಿಸಿಯಾಗಿದೆ, ಒಂಚೂರು ಎಣ್ಣೆ ಹಾಕ್ತಿದ್ದಾರೆ. ಇದು ಗೊತ್ತಲ್ಲ ಬೇಸಿಕ್ ಮಸಾಲ, ಎಲ್ಲ ಬಿರಿಯಾನಿಗೂ ಹಾಕೋದು. ಏನದು ಪಲಾವ್ ಲೀಫು, ಬೇ ಲೀಫು, ಒಂಚೂರು ಚಕ್ಕೆ ಲವಂಗ, ಅದೆಲ್ಲ ಎಲ್ಲ ಥರ ಮಸಾಲ ನಾನು ನಿಮಗೆ ಹಾಕ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಸೊ ಈ ಮಸಾಲಾನ ಇವಾಗ ಎಣ್ಣೆ ಬಿಸಿ ಆದ ಸೊ ಮಸಾಲ ಎಲ್ಲ ಹಾಕಿದ್ದೀವಿ. ಒಂಚೂರು ಚೆನ್ನಾಗಿ ಫ್ರೈ ಮಾಡೋದು. ಇವಾಗ ಆನಿಯನ್ ಹಾಕ್ತಾಯಿದ್ದೀವಿ. ಒಂಚೂರು ಫ್ರೈ ಆಗಿದೆ ಅದು ಮಸಾಲ ಎಲ್ಲ. ಇವಾಗ ಆನಿಯನ್ ಹಾಕಿದ್ದೀವಿ ನೋಡಿ. ಸೊ ಆನಿಯನ್ ಎಲ್ಲ ಹಾಕಿ ಇವಾಗ ನಾನು ಹೇಳಿದ್ನಲ್ಲ ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ದು ಗ್ರೀನ್ ಪೇಸ್ಟು. ಸೊ ಜಿಂಜರ್ ಗಾರ್ಲಿಕ್ಕು ಮತ್ತು ಕೊತ್ತಂಬರಿ ಪುದೀನ ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲ ಮಿಕ್ಸ್ ಆಗಲಿ ನೋಡಿ. ಇವಾಗ ಅದಕ್ಕೆ ಗ್ರೀನ್ ಕಲರ್ ಬರುತ್ತೆ. ಇದಕ್ಕೆ ನಾವು ಟೊಮ್ಯಾಟೊ ಪೇಸ್ಟು ಹಾಕ್ತಾಯಿದ್ದೀವಿ. ಸೊ ನೋಡಿ ಟೊಮ್ಯಾಟೊ ಒಂದು 3 to 4 ಟೊಮ್ಯಾಟೋಸು ರುಬ್ಕೊಂಡು ಇಟ್ಕೊಂಡಿದ್ವಿ. ಸೊ ಅದಕ್ಕೂ ಆ ಪೇಸ್ಟು ಹಾಕ್ತಾಯಿದ್ದೀವಿ. ಚೂರು ಅಕ್ಕಿ ತೊಳ್ದು ಅಕ್ಕಿ ಒಂಚೂರು ನೆನೆಸಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಬಾಸ್ಮತಿ ರೈಸು ಮತ್ತು ನಾರ್ಮಲ್ ರೈಸ್ ಮಿಕ್ಸ್ ಮಾಡಿದ್ದೀನಿ. ನಾವು ಆ್ಯಕ್ಚುಲಿ ಹೇಳಿದ್ರಲ್ಲ ಯಾರೋ ಬರ್ತಿದ್ದಾರೆ ಸರ್ಪ್ರೈಸಾಗಿ ಅಂತ. ಸೊ ಅದಕ್ಕೆ ಒಂದು 4 ಗ್ಲಾಸಷ್ಟು ನಾನು ಅಕ್ಕಿ ನೆನೆಸಿಟ್ಟಿದ್ದೀನಿ. ಸೊ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದಕ್ಕೆ ಬಿರಿಯಾನಿ ಮಸಾಲ. ಸೊ ಗೈಸ್ ಎಲ್ಲ ಮಸಾಲ ಹಾಕಿದ್ದೀವಿ. ಆ್ಯಕ್ಚುಲಿ ಇನ್ನೊಂದೇನೆಂದರೆ ಇದಕ್ಕೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿಗಟ್ಟು ಒಂಚೂರು ಫ್ರೈ ಮಾಡ್ತಾನೆ ಇರಬೇಕು. ಸೊ ಮ್ಯಾರಿನೇಷನ್ದು ಇಲ್ಲಿದೆ. ಸೊ ಅದನ್ನು ಇದೊಂಚೂರು ಹಸಿ ವಾಸನೆ ಹೋದ್ಮೇಲೆ ಇದನ್ನು ಹಾಕೋದು. ಸೊ ಗೈಸ್ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಮ್ಯಾರಿನೇಷನ್ ಮಾಡಿರೋದು ಚಿಕನ್ ಎಲ್ಲ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಆದರೆ ಬಿರಿಯಾನಿ ಸ್ಮೆಲ್ ಬರ್ತೈತೆ, ಘಮ ಘಮ. ನೀವು ಮನೇಲಿ ಟ್ರೈ ಮಾಡಿ ಗೈಸ್, ಗೌಡ್ರು ಸ್ಟೈಲ್ ಬಿರಿಯಾನಿನೂ ಸಖತ್ತಾಗಿರುತ್ತೆ. ನೀವೆಲ್ಲೇ ಹೋದ್ರೂ ನೋಡ್ತೀರಾ ಗೌಡ್ರು ಮನೆ ಬಿರಿಯಾನಿ, ಗೌಡ್ರು ಹೋಟ್ಲು ಬಿರಿಯಾನಿ ಎಲ್ಲ ಕಡೆ ಕಾಣಿಸುತ್ತೆ ನಿಮಗೆ. ಸ್ಮೆಲ್ ಸಖತ್ತಾಗಿ ಬರ್ತಿದೆ. ಮತ್ತು ಆ್ಯಕ್ಚುಲಿ ಸಾಲ್ಟ್ ಕಣ್ಣು ಅಳತೆ ಹಾಕ್ತಾರಂತೆ ನೋಡಿ, ಒಂದು ಇಡೀ ಕೈ ಅಷ್ಟು ಸಾಲ್ಟ್ ಹಾಕ್ಬಿಟ್ಟು ಅಳತೆ ಹಾಕ್ತಾರೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅಲ್ಲ, ತುಂಬ ಎಕ್ಸ್ಪೀರಿಯನ್ಸು. ಸೊ ಅದಕ್ಕೆ ಲೆಕ್ಕ ಹಿಂಗೆ ನೋಡಿಬಿಟ್ಟು ಉಪ್ಪು ಹಾಕ್ಬಿಟ್ರು. ಅಳತೆ ಮಾಡಲ್ವಂತೆ. ಸೊ ಹಾಗೆ ಅವರು ಉಪ್ಪು ಅಂದಾಜ್ ಮೇಲೆ ಹಾಕ್ಬಿಟ್ಟು ಮಾಡ್ತಾರೆ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾನು ಬಿರಿಯಾನಿ ಮಾಡ್ತಿರೋದು. ನಮ್ಮ ಮನೇಲಿ ಘಮ ಘಮ ಅಂತೈತೆ, ಗೌಡ್ರು ಮನೆ ಬಿರಿಯಾನಿ ಘಮ ಘಮ ಅಂತೈತೆ. ಸೊ ಏನೇನು ಹಾಕಬೇಕು ಅಂತ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹಾಕಿದ್ದೀವಿ. ಮ್ಯಾರಿನೇಷನ್ ಚಿಕನ್ನು ಮಸಾಲ ಎಲ್ಲ ರೆಡಿ ಆಗಿದೆ. ಸೊ ನಮ್ಮ ಅತ್ತೆ ಏನಂದರೆ ತುಂಬ ಎಕ್ಸ್ಪೀರಿಯನ್ಸ್ ಅಲ್ಲ. ಸೊ ಅವರು ಹೀಗೆ ಸಾಲ್ಟ್ ನೋಡ್ಬಿಟ್ಟು ಅಂದಾಜಲ್ಲಿ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರು. ಸೊ ಇದಕ್ಕೇನು ಮತ್ತೆ ಏನು ಎಕ್ಸ್ಟ್ರಾ ಹಾಕಲ್ಲ. ಸೊ ಇವಾಗ ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸೋದಿಷ್ಟು ಪಟ ಬಿರಿಯಾನಿ ಮಾಡಿಬಿಡ್ತಾರೆ ನಮ್ಮತ್ತೆ. ಸೊ ನೋಡಿ ನೆಕ್ಸ್ಟು ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಗೈಸ್ ಅವಾಗಲೇ ನಾನು ಹೇಳಿದ್ನಲ್ಲ ನಾನು ಒಂಚೂರು ನೆನೆಸಿಕ್ಕಿದ್ವಿ ಅಂತ. ಸೊ ಇವಾಗ ರೈಸ್ ಹಾಕ್ತಾಯಿದ್ದೀವಿ. ಸೊ ನೀವು 4 ಗ್ಲಾಸ್ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೋಡಿಕೊಂಡು ರೈಸ್ ಹಾಕಿ. ನಾವು ಒಂದು 5-6 ಜನಕ್ಕೆ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಇವತ್ತು ಬಿರಿಯಾನಿ. ಸೊ ಅದಕ್ಕೆ ನಾನು
ನನಗಂದರೆ ಅಷ್ಟೊಂದು ಬೇಗ ಬೇಗ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೆ ಇವತ್ತು ನಮ್ಮ ಅತ್ತೆ ಮಾಡ್ತಿದ್ದಾರೆ. ಸೊ ನಾನು ಮಾಡ್ತೀನಿ ಬಿರಿಯಾನಿ, ಬಟ್ ಅಷ್ಟು ಫಾಸ್ಟಾಗಿ ಬರಲ್ಲ. ಸೊ ದೇ ಆರ್ ವೆರಿ ಎಕ್ಸ್ಪೀರಿಯನ್ಸ್ ಎಲ್ಲ, ತುಂಬ ಫಾಸ್ಟಾಗಿ ಮಾಡ್ತಾರೆ. ಸೊ ನೋಡಿ ಆಲ್ರೆಡಿ ಬಿರಿಯಾನಿ ಇನ್ನೂ ದಮ್ಮಿಗೆ ಇಟ್ಬಿಟ್ರೆ ಬಿರಿಯಾನಿ ರೆಡಿ. ನೋಡಿ ಆಲ್ರೆಡಿ ಗ್ರೀನ್ ಕಲರ್ ಮಿಕ್ಸ್ ಆಗ್ತಿದೆ. ಗೈಸ್ 4 ಗ್ಲಾಸ್ ಅಕ್ಕಿ 8 ಗ್ಲಾಸ್ ನೀರು ಹಾಕಿದ್ದೀವಿ. ಸೊ ಅದು ನೀರು ನೀಟಾಗಿ ಅಳತೆ ಇರಬೇಕಲ್ಲ, ಇಲ್ಲಾಂದರೆ ಒಂಚೂರು ಅರ್ಧ ಬರ್ಧ ಬೇಯೋದು, ಇಲ್ಲ ಬೇಗ ಸ್ಮ್ಯಾಶ್ ಆಗೋ ಥರ ಆಗ್ಬಿಡುತ್ತೆ. ಸೊ ಕರೆಕ್ಟಾಗಿ ಅಳತೆ ಹಾಕಿದ್ದೀವಿ. 4 ಗ್ಲಾಸ್ ಅಕ್ಕಿ 8 ಗ್ಲಾಸ್ ನೀರು. ನಮ್ಮ ಮಮ್ಮಿ ನನ್ನ ತಮ್ಮಂದಿರೆಲ್ಲ ಬಂದಿದ್ದಾರೆ. ಸೊ ಬನ್ನಿ ತೋರಿಸ್ತೀನಿ. ಹಾಯ್ ಯಾಯ್ ಹಾಯ್. ಸೊ ಏನ್ ನಮ್ಮ ಮನೆಗೆ ಬಂದಿರೋದು, ಏನಕ್ಕೆ ನಮ್ಮ ಮನೆಗೆ ಬಂದಿರೋದು? ತಿನ್ನಕ್ ಬಂದಿದ್ದಾರೆ ಗೈಸ್ ಇವರು. ಆಕ್ಚುಲಿ ಬಿರಿಯಾನಿ ಯಾರಿಗೋಸ್ಕರ ಗೊತ್ತಾ ಮಾಡ್ತಿರೋದು? ಇವನ್ಗೋಸ್ಕರ. ಫೋನ್ ಮಾಡ್ಬಿಟ್ಟು ಪ್ಲೀಸ್ ಪ್ಲೀಸ್ ಬಿರಿಯಾನಿ ಇವನ್ಗೋಸ್ಕರ ಲಿವರ್ ಇದೆ. ಆಲ್ಮೋಸ್ಟ್ ಬಿರಿಯಾನಿ ರೆಡಿ ಆಗಿದೆ ನೋಡಿ. ದಮ್ಮಿಗೆ ನಾನು ಇದನ್ನ ಇಟ್ಟಿದ್ದೀನಿ ಹೆಂಚು, ಒಂಚೂರು ದಮ್ ಆಗಲಿ ಅಂತ. ಇವಾಗ ಒಂಚೂರು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 15 to 20 ಮಿನಿಟ್ಸ್ ದಮ್ ಆಗುತ್ತೆ. ಬಿರಿಯಾನಿ ರೆಡಿ. ಇದು ನೋಡಿ ನಾನೇನೋ ಮಾಡ್ತಾ ಇದ್ದೀನಿ. ನಿಮಗೇನಂತ ಗೊತ್ತಾದರೆ ಕಮೆಂಟ್ ಮಾಡಿ. ರೈಸ್ ಇವ್ನು ಬಂದಿದ್ದ, ಮತ್ತೆ ಮುಖ ತೊಳ್ಕೊಂಡು ಆಚೆ ಹೋಗಿ ಇನ್ನೊಂದ್ಸತಿ ಫ್ರೇಮಲ್ಲಿ ಬರಬೇಕು ಅಂತ ಬಂದವನೇ. ಏನೋ ನೀತಿ ನಮ್ಮ ಮನೆಗೆಲ್ಲ ಬಂದ್ಬಿಟ್ಟಿದ್ಯಾ, ಏನ್ ಸಮಾಚಾರ? ಕರ್ದೆ ಇಲ್ಲ. ಹೌದು ಕರ್ದೆ ಕಡು. ಏನೋ ತಿಂತಿದ್ಯಾ? ನಮ್ಮ ಮಮ್ಮಿ ಹೆಂಗ್ ತಿಂತವ್ರೆ ಕುತ್ಕೊಂಡು. ಅದು ಹಾಳಾಗ್ಬಿಟ್ಟಿದೆ ಇವಾಗ ಆನ್ ಆಗ್ತದೆ. ಸೊ ಗೈಸ್ ಎಲ್ಲರೂ ಮನೆಗೆ ಬಂದಿದ್ದಾರೆ. ಸೊ ಅವರಿಗೆ ಸಂಕ್ರಾಂತಿ ಹಬ್ಬ ಆದ್ಮೇಲೆ ನೆಕ್ಸ್ಟ್ ಡೇ ಎಲ್ಲರೂ ಕಳ್ಳೆಕೋದು. ಎಲ್ಲರೂ ವಿಶ್ ಮಾಡ್ರು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ನೀವು ಯಾರು ಗೊತ್ತಾಯ್ತಲ್ಲ, ಯಾರು ಬೇಕಾಗಿರೋದು ಇವ್ರಿಗೆ? ಲಾಸ್ಟ್ ಬ್ಲಾಗಲ್ಲಿ ಏನೋ ಹೇಳಿದ್ನಲ್ಲ, ಮೆಸೇಜ್ ಮೇಲೆ ಬರ್ತಿದ್ಯೇನೋ ನೋಡು. ನಿಮ್ಮಿಬ್ರಿಗೆ ಬೇಕಾ? ಸಂಜಯ್ ನೋಡು. ನೋಡಿ ಇಲ್ಲಿ ಹೆಂಗ್ ತಿಂತವ್ರು. ಗಟ್ಟಿ ಇರುತ್ತೆ ಸೌತೆಕಾಯಿ, ಮೆತ್ತಗ ಇರುತ್ತೆ. ಬಿರಿಯಾನಿ ರೆಡಿ. ಜೊತೆಗೆ ರಾಯ್ತಾ ಗ್ರೇವಿ ನೋಡಿ, ಗ್ರೇವಿ ಮಾಡ್ತಾ ಇದೀವಿ. ಒಂಚೂರು ಏನದು, ಒಂಚೂರು ಲಿವರ್ ಫ್ರೈ, ಒಂಚೂರು ರಸಮ್. ಆಹಾ ಘಮ ಘಮ ಬಿರಿಯಾನಿ ಸೂಪರ್ ಬಿರಿಯಾನಿ. ಸಾಕು ಆಮೇಲೆ ಸಾಕು ಅನ್ನೋದು. ಟೇಸ್ಟ್ ಹೆಂಗೈತೆ ಅಂತ ಹೇಳಿ ತಿನ್ಬಿಟ್ಟು ಆಯ್ತಾ. ಯಾರು ಮಾಡಿರೋದು? ನಾನು ನಮ್ಮ ಅತ್ತೆ ಇಬ್ರು ಸೇರಿ. ಹಂಗ ಹೌದು. ತಿನ್ಬೋದು ಹಾಕಿ ಪೀಸ್ ಹಾಕಮ್ಮ. ತಿನ್ನೋ ಹಾಕ್ತಿಲ್ವಾ? ಒಂದು ಹಾಲು ಬೇಕ್ರಿ. ಯಾಕೆ 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 ಅಯ್ಯೋ, ಅದಕ್ಕಂತ ಮಿಸ್ಗೆ ಇಷ್ಟೇ ಇಷ್ಟ. ನಾನು ಅನ್ಕೊಂಡೆ ಇದು ವೇಟ್ ಮಾಡ್ತೀರಾ ಅಂದ್ರೆ ನಾನು ಮಾಡ್ತೀನಿ. ಹೆಂಗಿತ್ತು ಟೇಸ್ಟ್? ಅನ್ನ ರಸ ಓಕೆ. ಸಾಯಿಲ್ ನೋಡು, ಅವ್ನಿಗೆ ಎಷ್ಟು ದುರಾಂಕಾರ ಅಂದರೆ ಮಾಡಿದ್ದೆ ಬಿರಿಯಾನಿಗೆ ಅವನಿಗೋಸ್ಕರ. ಆ್ಯಟಿಟ್ಯೂಡ್ ಮಾತ್ರ ಅಷ್ಟು. ಹಾಂ ನಿಜ, ನನಗೆ ಗೊತ್ತಿಲ್ಲ. ಅವ್ನು ಫೋನ್ ಮಾಡಿ ಹೇಳಿದ್ದು ಅವನೇ ಕಣೋ. ಅವನಿಗೆ ಇಷ್ಟು ಆ್ಯಟಿಟ್ಯೂಡ್ ಇದ್ರೆ. ಸಂಜಯ್ ಚೆನ್ನಾಗಿತ್ತಾ? ಹಾಂ, ದೊನ್ನೆ ಬಿರಿಯಾನಿ. ನಿತಿನ್ ಪರವಾಗಿಲ್ಲ, ಫೇಸ್ ತೋರಿಸಿ, ಯಾರು ನೋಡಲ್ಲ. ನಾಚಿಕೆ ಪಡ್ಕೋಬೇಡ. ಚೆನ್ನಾಗಿದೆ. ಏನ ಮುಖ ಚೆನ್ನಾಗೈತೆ
ಗೈಸ್ ನೋಡಿ ಗೈಸ್ ಇವನು ಏನು ಮಾಡಿದ್ದಾನೆ. ರಸಮ್ ಕೊಟ್ರೆ ನಾನು ಸಾಕದ್ನಾ ಇನ್ಯಾರು ನೀನೇ ತಾನೆ. ನೀವು ತರ ಚೆಲ್ಲಿದ್ದು ನಾನು ಯಾವಾಗ ಚಲ್ದೆ ಹೇಳು ನಿನ್ನ ತಾಯಣ್ಣ ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ನೋಡಿ ವರ್ಷ ಹಿಂಗ್ ಬಿದ್ದೋಯ್ತು. ಐಸ್ ಕ್ರೀಮ್ ಬಾಬಾ ಐಸ್ ಕ್ರೀಮ್ ನಿತಿ ಹೆಂಗ್ ಕೂತಿದ್ಯಾ ಗೊತ್ತಾ ನಿತಿ ನೀನು. ಇನ್ನೀ ಏನೇನ್ ನೋಡ್ಬೇಕು ಬನ್ನಿ ಬನ್ನಿ ಮಕ್ಕಳ ಐಸ್ ಜಾಮೂನ್ ಇಟ್ಟಿಲ್ವಾ ಬಿಡು ಸಾಕು ಹೋಗು. ಅಣ್ಣ ನಿಮ್ಗೆ ಒಂದೇ ಒಂದ ಸಾಕ ಏನೋ ನಿತಿ ಹಂಗ್ ಕೂತಿದ್ಯಾ ನೀನು. ಏನ್ರು ಮಾಡ್ತಾ ಇದ್ದೀರಾ. ಬಾಯ್ ಗೈಸ್ ಇವನು ಮನೆಗೆ ಹೋಗಿ ಎಷ್ಟು ದಿವಸ ಆಯ್ತೋ 3 ದಿವಸನಾ ಹಾಂ 3 ಡೇಸ್ ಆಯ್ತಂತೆ. ಇವತ್ತು ಇಲ್ಲೇ ಇದ್ಬಿಡು ಅಂತ ಇದ್ದೀನಿ, ಆದರೆ ಇರೋಕ್ಕೆ ರೆಡಿ ಇಲ್ಲ.